ರಾಜ್ಯ ರಾಜಕಾರಣಕ್ಕೆ ಮರಳಿತರ ಮಲ್ಲಿಕಾರ್ಜುನ ಖರ್ಗೆ ಅನ್ನೋ ಪ್ರಶ್ನೆ ಎದುರಾಗಿದೆ. ಅವರು ಕೊಟ್ಟಿರುವಂತ ಒಂದೇ ಒಂದು ಹೇಳಿಕೆ ಈ ಪ್ರಶ್ನೆಯನ್ನ ಈಗ ಹುಟ್ಟು ಹಾಕಿದೆ. ಎಐಸಿಸಿ ಅಧ್ಯಕ್ಷರು ಕೂಡ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯ ರಾಜಕಾರಣಕ್ಕೆ ಮರಳುತ್ತಾರಾ ಅನ್ನೋ ಪ್ರಶ್ನೆ ಇದೀಗ ಎದುರಾಗಿದೆ. ಸಿಎಂ ಗಾದಿಯ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ದಲಿತ ಸಿಎಂ ಕೂಗಿನ ಬೆನ್ನಲ್ಲೇ ಮುಖ್ಯಮಂತ್ರಿ ಗಾದಿಗೆ ಆಸೆಯನ್ನ ಹೊರಹಾಕಿದ್ರ ಅನ್ನೋ ಪ್ರಶ್ನೆ ಎದುರಾಗಿದೆ. ಹೈಕಮಾಂಡ್ ಒಪ್ಪಿದರೆ ರಾಜ್ಯದತ್ತ ಮುಖ ಎಂದು ಸುಳಿವನ್ನ ಕೊಟ್ಟಿದ್ದಾರೆ. ರಾಜ್ಯ ರಾಜಕೀಯಕ್ಕೆ ಎಂಟ್ರಿಗೆ ದಲಿತ ನಾಯಕರಿಂದ ಮನ್ನಿ ಕೂಡ ಹೋಗಿದೆ. ಕಲಬುರಗಿ ಭೇಟಿ ವೇಳೆ ಸಿಎಂ ಆಸೆ ಆಗುವಂತ ಕನಸನ್ನ ಇಂಗಿತವನ್ನ ಖರ್ಗೆ ಅವರು ವ್ಯಕ್ತಪಡಿಸಿದ್ದಾರೆ. ಖರ್ಗೆ ಅವರ ಮಾತಿನಿಂದ ಡಿಕೆಶಿ ಬಣಕ್ಕೆ ಆತಂಕ ಈಗ ಶುರುವಾಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹರೀಶ್, ಖರ್ಗೆ ರಾಜ್ಯ ರಾಜಕಾರಣದತ್ತ ಮುಖ ಮಾಡ್ತಾರೆ ಅನ್ನೋ ಪ್ರಶ್ನೆ ಮಾಹಿತಿ ನೀಡೋದು ಬಹಳ ಮುಖ್ಯವಾಗಿರುವಂತದ್ದು. ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮೊದಲ ಬಾರಿಗೆ ತಮ್ಮ ಇಂಗಿತವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ರಾಜ್ಯ ರಾಜಕಾರಣಕ್ಕೆ ಬರುವಂತ ಇಂಗಿತವನ್ನ ಕೂಡ ಅವರು ಪರೋಕ್ಷವಾಗಿ ವ್ಯಕ್ತಪಡಿಸಿದ್ದಾರೆ. ಸೊ ದಲಿತ ನಾಯಕರು ಹಲವು ಸಂದರ್ಭಗಳಲ್ಲಿ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ತಾವು ರಾಜ್ಯ ರಾಜಕಾರಣಕ್ಕೆ ಬರಬೇಕು, ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಅನಿವಾರ್ಯ ಆದಂತ ಸಂದರ್ಭದಲ್ಲಿ ತಾವು ಅದನ್ನ ವಹಿಸಿಕೊಳ್ಬೇಕು ಅನ್ನುವಂತ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಮೊನ್ನೆ ಅಷ್ಟೇ ದೆಹಲಿಗೆ ಭೇಟಿ ಕೊಟ್ಟಂತಹ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಮಹದೇವಪ್ಪ, ಎಚ್.ಸಿ. ಮಹದೇವಪ್ಪ ಜೊತೆಗೆ ಮುನಿಯಪ್ಪ ಸೇರಿದಂತೆ ಹಲವರು ಕೂಡ ಖರ್ಗೆ ಅವ್ರನ್ನ ಭೇಟಿ ಮಾಡಿ ತಾವು ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅಂತ ಮತ್ತೊಂದು ಸುತ್ತಿನಲ್ಲಿ ಮನವಿಯನ್ನು ಕೂಡ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಯಾವುದೇ ತೀರ್ಮಾನ ಕೈಗೊಂಡ್ರು ನಾನು ಅದಕ್ಕೆ ಬದ್ಧವಾಗಿದ್ದೇನೆ, ಆದ್ರೆ ಹೈಕಮಾಂಡ್ ನಾಯಕರು ಇಲ್ಲಿಂದ ಅಂದ್ರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಇಲ್ಲಿಂದ ಕಳ್ಸ್ಕೊಂಡ್ ಕೊಡ್ಬೇಕು ನಮ್ಮನ್ನ ಅನ್ನುವಂತ ಮಾತನ್ನ ಅವರು ವ್ಯಕ್ತಪಡಿಸಿದ್ರು. ಇದೀಗ ನಿನ್ನೆ ಕಲಬುರಗಿಯಲ್ಲಿ ಕೂಡ ನೇರವಾಗಿ ಅವರು ಕರ್ನಾಟಕ ರಾಜಕಾರಣಕ್ಕೆ ಎಂಟ್ರಿ ಆಗುವಂತ ಅಭಿಲಾಷೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಮೂಲಕ ಎಲ್ಲ ಒಂದ್ ಕಡೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಕನಸನ್ನು ಕಂಡಿದ್ರು, ತಮ್ಮದ ಪಟ್ಟುಗಳನ್ನ ಪ್ರಯೋಗ ಮಾಡಿದ್ರು. ಅವರ ಬೆಂಬಲಿಗರು ಕೂಡ ಮೇ 15 ತಾರೀಕು ಪಟ್ಟಾಭಿಷೇಕ ಆಗುತ್ತೆ ಅನ್ನುವಂತ ಸಂಭ್ರಮದಲ್ಲಿ ಕೂಡ ಇದ್ರು. ಆದ್ರೆ ಖರ್ಗೆ ಅವರ ಈ ಒಂದು ಹೇಳಿಕೆ ಸಹಜವಾಗಿ ರಾಜಕೀಯವಾಗಿ ಕೂಡ ಒಂದಷ್ಟು ಸಂಚಲನಕ್ಕೆ ಎಡೆ ಮಾಡಿಕೊಟ್ಟಿದೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಕೂಡ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಅಂದ್ರೆ ತಮ್ಮ ನಾಯಕ ಸಿಎಂ ಆಗ್ಬೇಕು ಅನ್ನುವಂತ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ರೀತಿ ಎಂಟ್ರಿಯ ಮಾತುಗಳಾಡಿರುವಂತದ್ದು ಒಂದು ರೀತಿಯಲ್ಲಿ ಕೂಡ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಮಧುಸೂದನ್, ಧನ್ಯವಾದ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.